ಬೊಂಬಾಟ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಒಂದು ಸಿಂಪಲ್ ಆಗಿರೋ ಕರ್ಡ್ ರೈಸ್. ಆದರೂ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನಾನು ಮಾಡೋ ಕರ್ಡ್ ರೈಸ್ ಥರ ಯಾರೂ ಮಾಡಲ್ಲ ಅಂತ. ಅದೇ ಥರ ಕಾನ್ಫಿಡೆನ್ಸಲ್ಲಿ ನಾನು ಒಂದು ಕರ್ಡ್ ರೈಸ್ ಮಾಡ್ತಾಯಿದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿಂಗ್ ಬೌಲಲ್ಲಿ ನೆನ್ನೆ ಮಿಕ್ಕಿರೋ ರೈಸ್ ಇದ್ದರೆ ಅದನ್ನು, ಇಲ್ಲ ಅಂದರೆ ಇವತ್ತು ಮಾಡಿರೋ ರೈಸ್ ಆದರೆ ತಣ್ಣಗೆ ರೂಮ್ ಟೆಂಪ್ರೇಚರ್ಗೆ ಬರೋವರೆಗೂ ಕಾದು ಆಮೇಲೆ ಯೂಸ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕಿ ಸ್ವಲ್ಪ ಅದನ್ನು ಮ್ಯಾಶ್ ಮಾಡೋಣ. ಈ ಥರ ಮ್ಯಾಶ್ ಮಾಡೋ ಉದ್ದೇಶ ಏನಂದರೆ ರೈಸ್ಗೆ ಮೊಸರು ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಸೂಪರಾಗಿ ಟೇಸ್ಟ್ ಬರುತ್ತೆ. ನಾನು ಮೊಸರನ್ನ ಮಾಡಿದಾಗ ಮೊಸರು ಜಾಸ್ತಿ ರೈಸ್ ಕಮ್ಮಿ ಆ ಥರ ಮಾಡ್ಕೊಳ್ಳೋದು. ಏನಂದರೆ ಮೊಸರನ್ನಲ್ಲಿ ಮೊಸರು ಮಾತ್ರ ಕಂಜೂಸಿ ಮಾಡ್ಬಾರ್ದು, ಸರಿಯಾಗಿ ಹಾಕ್ಬೇಕು. ನೋಡಿ, ಹೇಳೋದೊಂದು ಮಾಡೋದೊಂದು ಥರ. ಮೊಸರು ಸ್ವಲ್ಪ ಕಮ್ಮಿ ಆಯಿತು, ಪುನಃ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಒಗ್ಗರಣೆ ಹಾಕೋವರೆಗೂ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ. ಈ 10 ನಿಮಿಷದಲ್ಲಿ ಮೊಸರು ಚೆನ್ನಾಗಿ ರೈಸ್ಗೆ ಇಟ್ಕೊಂಡಿರುತ್ತೆ. 2 ಮಿನಿಟ್ಸ್ ಲೇಟರ್ ಆದಮೇಲೆ ಏನಾಗುತ್ತೆ, ಉಪ್ಪು ಹಾಕಕ್ಕೆ ಮರ್ತೋಗಿದ್ನಲ್ಲ ಅಂತ ವಾಪಸ್ ಬಂದು ಉಪ್ಪು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ಬಿಡೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಆದಮೇಲೆ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಲೈಟಾಗಿ ರೋಸ್ಟ್ ಮಾಡೋಣ. ಬೇಳೆ ಲೈಟಾಗಿ ಫ್ರೈ ಆಗ್ತಾ ಇರಬೇಕಾದ್ರೆ ಇದಕ್ಕೆ ತೀರಾ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಶುಂಠಿ ಒಂದು ಅರ್ಧ ಇಂಚು ಹಾಕ್ಕೊಳ್ಳೋಣ. ಶುಂಠಿನ ನಾನು ಎಣ್ಣೆಲಿ ಏನಕ್ಕೆ ಹಾಕ್ಕೊಳ್ಳೋದು ಅಂದರೆ, ತುಂಬ ಜನಕ್ಕೆ ಶುಂಠಿ ಹಸಿಯಾಗಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗೆ ಹಸಿಮೆಣಸಿನ್ಕಾಯಿ 1-2 ಖಾರಕ್ಕೆ ಅನುಕೂಲವಾಗಿ ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಫ್ಲೇವರ್ ಅಂತೂ ಸೂಪರಾಗಿ ಎಣ್ಣೆಲಿ ಎಳಿಬೇಕು. ಆವಾಗಲೇ ಆ ಮೊಸರನ್ನ ಟೇಸ್ಟ್ ನಿಮಗೆ ಸಖತ್ ಎನ್ಹೆನ್ಸ್ಡ್ ಬರೋದು. ಮತ್ತು ಒಂದು ಜ್ಞಾಪಕ ಇಟ್ಕೊಳ್ಳೋದು ಏನಂದರೆ, ಈ ಒಗ್ಗರಣೆ ಹಾಕಬೇಕಾದ್ರೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ, ಅವಸರ ಮಾಡಬೇಡಿ. ಹಾಗೆ ಇನ್ನೇನು ಬೇಳೆ ಗೋಲ್ಡನ್ ಬ್ರೌನ್ ಆಗಬೇಕಾದ್ರೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಬಿಡೋಣ. ಕರಿಬೇವಿನ ಸೊಪ್ಪು ಲೈಟಾಗಿ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಲೆಫ್ಟಲ್ಲಿ ರೈಟಲ್ಲಿ ತಿರುಗಿಬಿಟ್ಟು ಯಾರು ನೋಡದೇ ಇದ್ದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕೊಂಬಿಡಿ. ಏನಪ್ಪ ಇವನು ಕೊತ್ತಂಬರಿ ಸೊಪ್ಪೆಲ್ಲ ಒಗ್ಗರಣೆಗೆ ಹಾಕ್ತಾನಲ್ಲ ಅಂತ ತಿಳ್ಕೊಬೋದು. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎಲ್ಲ ಫ್ಲೇವರ್ಸು ಆ ಎಣ್ಣೆಲಿ ಇಳಿದಾಗ ಔಟ್ ಆಫ್ ದಿ ವರ್ಲ್ಡ್ ಬ್ರೋ ಟೇಸ್ಟು ಅಂತ ಹೇಳಬೇಕು. ಮತ್ತು ಯಾವುದೇ ಕಾರಣಕ್ಕೂ ಈ ಒಂದು ಇಂಗ್ರೀಡಿಯೆಂಟು ಸೀದೋಗಿರಬಾರ್ದು, ಕರೆಕ್ಟಾಗಿ ಗೋಲ್ಡನ್ ಕಲರ್ ಬೇಳೆ ಇರಬೇಕು. ಆವಾಗಲೇ ಆ ಸೂಪರಾಗಿರೋ ಮೊಸರನ್ನಕ್ಕೆ ಟೇಸ್ಟ್ ಬರೋದು. ಇವಾಗ ಇಲ್ಲಿ ಕೂತ್ಕೊಂಡು ಚಿಲ್ ಮಾಡ್ತಾ ಇರೋ ಮೊಸರನ್ನಕ್ಕೆ ಹಾಟಾಗಿರೋ ಒಂದು ಒಗ್ಗರಣೆ ಹಾಕೋಣ. ಆಮೇಲೆ ಈ ಮೊಸರನ್ನ ಎಕ್ಸ್ಟ್ರಾ ಸ್ಪೆಷಲ್ ಮಾಡೋದಕ್ಕೆ 1 ಕಪ್ಪಷ್ಟು ದಾಳಿಂಬೆ ಹಣ್ಣು ಹಾಕ್ಕೊಳ್ಳೋಣ. ಲೈಟಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರೆ ಮಾತ್ರ ಆ ಬೇಳೆದು ಕ್ರ್ಯಾಕ್ಲಿಂಗ್ ಸೌಂಡು, ಹಾಗೆ ಆ ದಾಳಿಂಬೆ ಹಣ್ಣು ಸಿಕ್ಕಿದಾಗಂತೂ ಆ ಜ್ಯೂಸ್ ಬಸ್ಟು. ಅಫ್ಕೋರ್ಸ್ ನಮ್ಮ ಫೇವ್ರೆಟ್ ಕಂಫರ್ಟ್ ಫುಡ್ಡು ಮೊಸರು ಅನ್ನ, ಇದೆಲ್ಲನೂ ಒಟ್ಟಿಗೆ ಸೇರಿ ಒಂದು ಬಾಯಲ್ಲಿ ಮ್ಯಾಜಿಕಲ್ ಸೆನ್ಸೇಷನ್ ಅಂತಲೇ ಹೇಳ್ಬೋದು. ನೀವು ನಂತರ ಈ ಮೊಸರನ್ನ ಡೈ ಹಾರ್ಡ್ ಫ್ಯಾನ್ ಇದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದಂತೂ ಖಂಡಿತವಾಗ್ಲೂ ಮರಿಬೇಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೊಂಬಾಟ್ ಅಡುಗೆ ಸೈನಿಂಗ್ ಆಫ್. ಸಿ ಯು ನನ್ ದ ಗ್ರೇಟ್ ವಿಡಿಯೋ. ಬಾಯ್ ಬಾಯ್.